ಎಲ್ಲರಿಗೂ ನಮಸ್ಕಾರ. ಡಿ.ಕೆ. ರಮೇಶ್ ಮಾತಾಡ್ತಾ ಇರೋದು. ಇವತ್ತೊಂದು ವಿಶೇಷವಾದಂಥ ಒಂದು ಸಬ್ಜೆಕ್ಟನ್ನು ತಗೊಬಂದಿದ್ದೀನಿ. ಈ ಸಬ್ಜೆಕ್ಟು ಪ್ರತಿಯೊಬ್ಬರು ಮನೆಗೂ ಸುಧಾ ಬಡವರಿಂದ ಹಿಡಿದು ಶ್ರೀಮಂತರ ಗಂಟ ಈ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ವಿಷಯಕ್ಕೆ ತುಂಬ ಆದ್ಯತೆನ ಕೊಡಬೇಕಾಗತ್ತೆ. ಯಾಕಂದರೆ ಈ ಖುಷಿ ಅನ್ನೋದು ಎಲ್ಲೋ ಸಿಗೋದಲ್ಲ. ನಾವಿದ್ದ ಕಡೆ ಖುಷಿಯನ್ನು ಸೃಷ್ಟಿ ಮಾಡಬೇಕಾಗತ್ತೆ, ಉತ್ಪತ್ತಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಏನಪ್ಪ ಇವತ್ತು ವಿಶೇಷ ಅಂದರೆ, ಇವತ್ತು ಪ್ರತಿ ವರ್ಷಕ್ಕೂ ಸುಧಾ ಎಲ್ಲರ ಮನೇಲೂ ಸುಧಾ ಎಲ್ಲರದ್ದು ಬರ್ತಡೇ ಆಗುತ್ತೆ. ಹಾಗಾಗಿ ಎಲ್ಲ ದೊಡ್ಡ ಹೋಟ್ಲಿಗೆ ಹೋಗಿ ಬರ್ತಡೇ ಮಾಡ್ಕೊಳಕ್ಕಲ್ಲ, ರೆಸಾರ್ಟ್ಗೆ ಹೋಗಿ ಬರ್ತಡೇ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ಅದೆಲ್ಲ ಬಜೆಟ್ ಹೈ ಬಜೆಟ್ ಇರಬೇಕಾಗತ್ತೆ. 5,000 10,000 ಈ ಥರ ಮಾಡ್ದಂಗೆಲ್ಲ 50,000 ಲಕ್ಷ ಗಂಟೆ ಕೋಟಿಗಟ್ಟಲೆ ಮಾಡೋರಿದ್ದಾರೆ. ಆದರೆ ಅತಿ ಕಮ್ಮಿ ಬಜೆಟಲ್ಲೇ ನಮ್ಮ ಮನೇಲೇ ಬರ್ತಡೇನ ಮಾಡ್ಕೊಳ್ಳೋದ್ರಿಂದ ಆರ್ಗನೈಜೇಷನ್ ಮಾಡ್ಕೊಳ್ಳೋದ್ರಿಂದ ಒಂದು ಖುಷಿ ಅನ್ನೋದು ಸಿಗ್ತಾ ಹೋಗುತ್ತೆ. ಅತಿ ಕಮ್ಮಿ ಬಜೆಟಲ್ಲಿ ಓಕೆ ಒಂದು 500ರಿಂದ 1,000 ರೂಪಾಯಿ ಖರ್ಚು ಮಾಡಿ ನಿಮ್ಮ ಮನೆಯಲ್ಲೇ ಓಕೆ ಆ ಒಂದು ಮೊಮೆಂಟಮ್ಮನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋವಂಥದ್ದು, ಆ ಥರ ಒಂದು ಇವತ್ತು ನಮ್ಮ ಮೇಡಮ್ ಅವ್ರದ್ದು ಒಂದು ಬರ್ತಡೇ ಇತ್ತು. ನಮ್ಮದೇ ಮನೆಯಲ್ಲಿ ಓಕೆ ಆ ಥರ ಒಂದು ಡೆಕೋರೇಷನ್ನ ಮಾಡಿದ್ದೀನಿ. ಓಕೆ ಪ್ರತಿಯೊಬ್ಬರು ಸುಧಾ ಓಕೆ ಈ ಥರ ಒಂದು ಡೆಕೋರೇಷನ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮನೇಲಿ ಖುಷಿಯನ್ನು ನೀವು ಎಂಜಾಯ್ಮೆಂಟ್ ಮಾಡ್ಬೋದು. ಓಕೆನಾ? ಬೇರೆ ಸ್ಟೇಟಸ್ ಅವ್ರು ಹಂಗಾಗ್ತಾರೆ ಇವ್ರು ಹಿಂಗಾಗ್ತಾರೆ ಅಂತಲ್ಲ. ನಮ್ಮ ಬಜೆಟ್ ಏನಿದೆ, ಓಕೆ ನಮ್ಮಲ್ಲಿ ಏನು ಬಜೆಟನ್ನು ಮಾಡಿಕೊಂಡು ನಮ್ಮನೇಲೇ ಅದು ಬರ್ತಡೇನ ಆಚರಿಸ್ಕೊಂಡು ಆ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಂಡು ಬರ್ತಡೇನ ಮಾಡ್ಕೋಬೋದು. ಆ ಥರ ಒಂದು ರೆಡಿಯನ್ನು ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಬನ್ನಿ, ನಿಮ್ಮ ಮನೇಲೇ ರೆಡಿ ಮಾಡ್ಕೊಳ್ಳಿ. ಅತಿ ಕಮ್ಮಿ ಬಜೆಟಲ್ಲಿ ಹ್ಯಾಪಿನೆಸ್ಸನ್ನು ನಮ್ಮ ಮನೇಲೇ ಸೃಷ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಪ್ರತಿಯೊಬ್ಬರು ಸುಧಾ ಈ ವಿಡಿಯೋನ ನೋಡಿ ಓಕೆನಾ, ನಿಮ್ಮ ಸ್ನೇಹಿತರಿಗೂ ಸುಧಾ ಶೇರ್ ಮಾಡಿ. ಎಲ್ಲರಿಗೂ ಸುಧಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಒಂದು ಮನೇಲಿ ಮಿನಿಮಮ್ ಒಂದು 4 ಜನ 5 ಜನ ಗಂಡ ಹೆಂಡತಿ 2-3 ಜನ ಮಕ್ಕಳು, ವರ್ಷಕ್ಕೆ ಒಂದು 4 ಬರ್ತಡೇ ಬರ್ತಾ ಹೋಗುತ್ತೆ. ಎಲ್ಲ ಬರ್ತಡೇಗೂ ಸುಧಾ ಹೋಟ್ಲಿಗೆ ಹೋಗೋಕ್ಕಲ್ಲ. ಆದರೆ ಎಲ್ಲ ಬರ್ತಡೇನೂ ಸುಧಾ ಮನೇಲೇ ಸುಧಾ ಆಚರಿಸ್ಕೋಬೋದು. ಓಕೆ ಈ ಥರ ಒಂದು ಕಮ್ಮಿ ಬಜೆಟಲ್ಲಿ ದುಡ್ಡು ಸೇವಿಂಗ್ಸ್ ಆಗುತ್ತೆ, ಟೈಮು ಉಳಿತಾಯ ಆಗುತ್ತೆ, ಖುಷಿನೂ ಸುಧಾ ಸಿಗ್ತಾ ಹೋಗುತ್ತೆ ಅಂತ, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಸ್ನೇಹಿತರೆ, ನಾನು ಯಾವ ಥರ ಒಂದು ಆರ್ಗನೈಜೇಷನನ್ನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಥರ ಒಂದು ಆರ್ಗನೈಜೇಷನ್ನ ಮಾಡಿದ್ದೀನಿ. ನಾನು ಎಲೆಕ್ಟ್ರಿಷಿಯನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಎಲೆಕ್ಟ್ರಿಕಲ್ ವರ್ಕನ್ನು ಟೆಚ್ಚನ್ನು ಕೊಟ್ಟಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಇನ್ನು ಡಿಫ್ರೆಂಟಾಗಿ ನೀವು ಏನು ಮಾಡ್ಬೋದು, ಡಿಸೈನ್ಸನ್ನು ಮಾಡ್ಕೋಬೋದು. ನಾನು ಸಿಂಪಲ್ ಸಿಟಿಯಾಗಿ ಮಾಡಿದ್ದೀನಿ. ಓಕೆ ಇದಕ್ಕೆ ಟೋಟಲಿ ಬಲೂನಿಂದ ಮತ್ತು ಈ ಡಿಸೈನಿಂದ ಆಗಿರೋದು 270 ರೂಪಾಯಿ ಪ್ಲಸ್ ಬಲೂನ್ಗೆ 60 ರೂಪಾಯಿ, ಅಂದರೆ 350 ರೂಪಾಯಿ ಇದಕ್ಕೆ ಎಕ್ಸ್ಪೆನ್ಸಸ್ ಬಿದ್ದೈತೆ. ಮತ್ತು ಲೈಟಿಂಗ್ಸ್ ಇಂದ ನನ್ನ ಹತ್ರಲ್ಲೇ ಇತ್ತು. ಹಾಗಾಗಿ ಈ ಥರ ಲೈಟಿಂಗ್ಸು ಹಾಕೋಬೇಕಂದ್ರೆ ನಿಮಗೆ ಮೋರ್ ದೆನ್ ಎಲ್ಲ ಒಂದು 1,000 ರೂಪಾಯಿ ಖರ್ಚು ಬರ್ತಾ ಹೋಗುತ್ತೆ. 1,000 ರೂಪಾಯಿ ನೀವು ಖರ್ಚನ್ನು ಮಾಡಿದ್ರೆ ಒಂದು ಡಿಫ್ರೆಂಟಾಗಿ ಒಂದು ಒಳ್ಳೆ ಗುಡ್ ಫೀಲನ್ನು ಕೊಡ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿ ನೀವು ಆರ್ಗನೈಜೇಷನ್ನ ಮಾಡ್ಕೊಬೋದು ಮನೇಲೇ. ನೋಡಿ, ಈ ಥರ ಒಂದು 500 ರೂಪೀಸ್ ಇಲ್ಲ 1,000 ರೂಪೀಸ್ ನೀವು ಖರ್ಚು ಮಾಡಿಕೊಂಡ್ರೆ ಓಕೆ ಈ ಥರ ಒಂದು ಎನ್ವೈರ್ಮೆಂಟನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಹ್ಯಾಪಿನೆಸ್ ಅನ್ನೋದು ಎಲ್ಲೂ ಹುಡ್ಕೊಂಡು ಹೋಗೋದಿಲ್ಲ. ಹ್ಯಾಪಿನೆಸ್ ಅನ್ನೋದನ್ನು ಮನೆಯಲ್ಲೇ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು. ಹಾಗಾಗಿ ಈ ಥರ ಒಂದು ಮನೆಯಲ್ಲೇ ನೀವು ಮಾಡ್ಕೊಬೋದು ಕಮ್ಮಿ ಬಜೆಟಲ್ಲಿ. ಹಾಗಾಗಿ ಇದ್ರದ್ದು ಒಂದು ವೀಡಿಯೋನ ಮಾಡಬೇಕು, ನಿಮಗೆಲ್ಲ ಶೇರ್ ಮಾಡಬೇಕು, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೊಳ್ಳೆ ವಿಷಯಗಳ್ನ ನಿಮಗೆ ನೀಡ್ತಾ ಹೋಗ್ತೀನಿ. ಎಲೆಕ್ಟ್ರಿಕಲ್ ನಂದು 2 ಯೂಟ್ಯೂಬ್ ಚಾನಲ್ ಇದೆ. ಜನರ ಧ್ವನಿ ಅಂತ, ಅಲ್ಲಿ ನ್ಯೂಸ್ ಸಂಬಂಧಪಟ್ಟಂತೆ ಮಾತ್ರ ಅಲ್ಲಿ ಹೇಳ್ತಾ ಹೋಗ್ತೀನಿ.
ಇನ್ನೊಂದು ಡಿ ಕೆ ರಮೇಶ್ ಎಲೆಕ್ಟ್ರಿಕಲ್ ಸರ್ವಿಸ್ ಅಂತ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂತೆ ಮಾತ್ರ ಸೊ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನಗೇನು ಒಳ್ಳೇದು ಅನಿಸುತ್ತೆ ಅದನ್ನು ನಿಮ್ಮ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಇಷ್ಟನ್ನು ಹೇಳ್ತಾ ಸೊ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಸೊ ಕಮೆಂಟನ್ನು ಸೊ ಮಾಡಿ. ಥ್ಯಾಂಕ್ಸ್ ಸೋ ಮಚ್.